ನಮಸ್ತೆ. ಇವತ್ತು ನಾನು ಗೋಲ್ಡ್ ರೇಟ್ ಹೇಳ್ತೀನಿ. 24 ಕ್ಯಾರೆಟ್ 10 ಗ್ರಾಮ್ ಗೋಲ್ಡ್ಗೆ 1,69,200 ರೂಪಾಯಿ. 22 ಕ್ಯಾರೆಟ್ ಗೋಲ್ಡ್ಗೆ 1,55,100 ರೂಪಾಯಿ. ಆಮೇಲೆ 18 ಕ್ಯಾರೆಟ್ ಗೋಲ್ಡ್ಗೆ 1,26,900 ರೂಪಾಯಿ. ಯಾಕೆ ಇಷ್ಟು ಚಿನ್ನದ ಬೆಲೆ ಜಾಸ್ತಿ ಆಗ್ತಿದೆ ಅಂತ ಹೇಳೋದಾದರೆ 5 ಕಾರಣಗಳನ್ನು ಹೇಳ್ತೀನಿ. ಒಂದನೇ ಕಾರಣ ಅಂದರೆ ಜಾಗತಿಕ ಅನಿಶ್ಚಿತತೆ ಮತ್ತು ವ್ಯಾಪಾರ ಯುದ್ಧ. ಅಂದರೆ ಈ ಮೇನ್ ರೀಸನ್ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅಮೇರಿಕ ಮತ್ತು ಯುರೋಪ್ ರಾಷ್ಟ್ರಗಳ ನಡುವೆ ಏರ್ಪಟ್ಟಿರುವಂಥ ಹೊಸ ವ್ಯಾಪಾರ ಸಂಘರ್ಷಣ ಹಾಗೂ ಈ ಗ್ರೀನ್ಲ್ಯಾಂಡ್ ವಿವಾದದಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ವ್ಯಾಪಕ ಆತಂಕ ಸೃಷ್ಟಿಯಾಗಿರೋದ್ರಿಂದ ಬಂಗಾರದ ರೇಟು ಜಾಸ್ತಿ ಆಗಿರೋದು. ಎರಡನೇ ರೀಸನ್ ಹೇಳೋದಾದರೆ ಸುರಕ್ಷಿತ ಹೂಡಿಕೆಯ ಆಕರ್ಷಣೆ. ಅಂದರೆ ವಿಶ್ವದ ವಿವಿಧ ರಾಷ್ಟ್ರಗಳ ನಡುವೆ ಯುದ್ಧ ಭೀತಿ ಇದೆ. ಇರಾನ್ ಮತ್ತು ಅಮೇರಿಕದ ನಡುವೆ ಯಾವಾಗ ಬೇಕಾದರೂ ಯಾವ ಕ್ಷಣದಲ್ಲಾದರೂ ಯುದ್ಧ ನಡೆಯುವ ಸಾಧ್ಯತೆ ಇದೆ. ಯುದ್ಧದ ಭೀತಿ ಮತ್ತು ಆರ್ಥಿಕ ಹಿಂಜರಿತದ ಮುನ್ಸೂಚನೆ ಸಿಕ್ಕಾಗ ಚಿನ್ನವು ಅತ್ಯಂತ ಸುರಕ್ಷಿತ ಆಸ್ತಿಯಾಗಿ ಕಾಣುತ್ತೆ. ಆವಾಗ ಹಣದುಬ್ಬರದ ವಿರುದ್ಧ ಹೋರಾಟಕ್ಕೆ ಹೂಡಿಕೆದಾರರು ಏನು ಮಾಡ್ತಾರೆ, ಚಿನ್ನದ ಮೇಲೆ ಹೂಡಿಕೆ ಮಾಡುತ್ತಾರೆ. ಇದರಿಂದ ರೇಟು ಜಾಸ್ತಿ ಆಗುತ್ತೆ. ಆಮೇಲೆ ರೂಪಾಯಿ ಮೌಲ್ಯ ಕುಸಿತ. ಇವತ್ತು ಡಾಲರ್ ಮುಂದೆ ರೂಪಾಯಿ ಎಷ್ಟಿದೆ ಅಂದರೆ 91 ರೂಪಾಯಿದು 93 ಪೈಸೆ, 91 ರೂಪಾಯಿ 93 ಪೈಸೆ ಆಗಿದೆ. ಭಾರತದಲ್ಲಿ ಚಿನ್ನದ ಮೇಲೆ ಬೆಲೆ ಹೆಚ್ಚಾಗಲು ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಕುಸಿಯುತ್ತಿರುವುದು ಸಹ ಒಂದು ಪ್ರಮುಖ ಕಾರಣವಾಗ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಡಾಲರ್ ಮೂಲಕ ಖರೀದಿಸೋದ್ರಿಂದ ರೂಪಾಯಿ ದುರ್ಬಲವಾದ ಸಂದರ್ಭದಲ್ಲಿ ಭಾರತಕ್ಕೆ ಚಿನ್ನ ಆಮದು ಮಾಡಿಕೊಳ್ಳುವ ವೆಚ್ಚವು ದುಬಾರಿಯಾಗುತ್ತೆ. ಹೀಗಾಗಿ ರೂಪಾಯಿ ಮೌಲ್ಯ ಕುಸಿಯುತ್ತಿರುವಾಗೆಲ್ಲ ಚಿನ್ನದ ಬೆಲೆಯು ಹೆಚ್ಚಾಗುತ್ತೆ. ನಾಲ್ಕನೇ ರೀಸನ್ನು ವಿವಿಧ ದೇಶದ ಕೇಂದ್ರ ಬ್ಯಾಂಕ್ಗಳಿಂದ ಚಿನ್ನ ಖರೀದಿ. ಅಂದರೆ ವಿಶ್ವದ ವಿವಿಧ ದೇಶಗಳ ಕೇಂದ್ರ ಬ್ಯಾಂಕ್ಗಳು ಅಂದರೆ ನಮ್ಮ RBI ಥರ, ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಇದೆ, ಅದೇ ಥರ ಬೇರೆ ದೇಶದ ಕೇಂದ್ರ ಬ್ಯಾಂಕ್ಗಳು ತಮ್ಮ ಮೀಸಲು ನಿಧಿಯನ್ನು ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಂತಂದು ಟನ್ಗಟ್ಟಲೆ ಚಿನ್ನವನ್ನು ಖರೀದಿ ಮಾಡ್ತವೆ. ಮುಖ್ಯವಾಗಿ ಬ್ರಿಕ್ಸ್ ರಾಷ್ಟ್ರಗಳು ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ ದೇಶಗಳು ಚಿನ್ನದ ಸಂಗ್ರಹವನ್ನು ಹೆಚ್ಚಳ ಮಾಡ್ತವೆ. ಇದಕ್ಕೆ ಚಿನ್ನದ ರೇಟು ಜಾಸ್ತಿ ಆಗುತ್ತೆ. ಇನ್ನು 5ನೇ ರೀಸನ್ ಅಂದರೆ ಆಮದು ಸುಂಕ ವಿಷಯ. ಭಾರತದಲ್ಲಿ ಚಿನ್ನದ ಅಗತ್ಯಕ್ಕಾಗಿ ಆಮದಿನ ಮೇಲೆ ಅವಲಂಬಿತವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯಾಗುವ ಸಂದರ್ಭಗಳಲ್ಲಿ ಅದರ ನೇರ ಪರಿಣಾಮವು ಭಾರತದ ಮೇಲೆಯೂ ಆಗುತ್ತೆ. ಇದೇ ಕಾರಣಕ್ಕೆ